ಶ್ರೀಪಾದ ಲೀಲಾ ವೈಭವ 6ನೆಯ ಅಧ್ಯಾಯ. ಶ್ರೀಪಾದ ಶ್ರೀವಲ್ಲಭ ಸ್ವಾಮಿನೇ ನಮಃ. ಶ್ರೀಪಾದ ಶ್ರೀವಲ್ಲಭರ ತೀರ್ಥಯಾತ್ರೆ. ತ್ರಿಗುಣಾತ್ಮಕವಾದ ಈ ಸೃಷ್ಟಿಯೆಲ್ಲವೂ ಸತ್ವ, ರಜ, ತಮೋಗುಣಗಳಿಂದ ಕೂಡಿದ್ದು. ನಾವು ಸ್ವೀಕರಿಸುವ ಆಹಾರದಲ್ಲಿಯೂ ಸಹ ಈ 3 ಗುಣಗಳು ಸಮ ಪ್ರಮಾಣದಲ್ಲಿರದೆ ಹೆಚ್ಚು ಕಡಿಮೆಯಾಗಿ ನಮ್ಮ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುತ್ತವೆ. ಆ ಕಾರಣದಿಂದ ನಮ್ಮಲ್ಲಿ ಹೆಚ್ಚಾಗಿರುವ ಗುಣವು ಪ್ರೇರೇಪಿಸುವ ಪದಾರ್ಥಗಳನ್ನು ತಿನ್ನಲು ಬಯಸುತ್ತದೆ. ತ್ರಿಮೂರ್ತಿಗಳೂ ಸಹ ತಮ್ಮ ತಮ್ಮ ಗುಣಗಳನ್ನನುಸರಿಸಿಯೇ ಸೃಷ್ಟಿ, ಸ್ಥಿತಿ, ಲಯಗಳನ್ನು ಮಾಡುತ್ತಿದ್ದಾರೆ. ಅವರೆಲ್ಲರಿಗೂ ಮೂಲ ಮತ್ತು ಏಕವಾಗಿರುವುದು ಓಂಕಾರ ಸ್ವರೂಪ. ಅಂತಹ ದಿವ್ಯತ್ವವು ಅತ್ರಿ ಅನಸೂಯ ದಂಪತಿಗಳಿಗೆ ಪುತ್ರನಾಗಿ ಹುಟ್ಟಿ ಮಾನವಾಕಾರವನ್ನು ಸ್ವೀಕರಿಸಿದ್ದರು. ತ್ರಿಗುಣಾತೀತವಾಗಿಯೇ ನಡೆದುಕೊಳ್ಳುತ್ತಾ ಶ್ರೀ ದತ್ತಾತ್ರೇಯನೆಂಬ ಹೆಸರಿನಿಂದ ಸೃಷ್ಟಿಯಲ್ಲಿರುವ ಅಸ್ತವ್ಯಸ್ತಗಳನ್ನು ಸರಿಪಡಿಸುವುದಕ್ಕಾಗಿ ಈ ಅಪೂರ್ವವಾದ ಶ್ರೀಪಾದ ರೂಪದಲ್ಲಿ ಈ ಧರೆಗೆ ಬಂದಿರುವಂತೆ ಈ ಕಥೆಯ ಮೂಲಕ ತಿಳಿಯುತ್ತದೆ. ಅವರು ಯಾವ ರೀತಿಯಲ್ಲಿ ಓಡಾಡುತ್ತಾ ಜ್ಞಾನ ದಾನವನ್ನು ಮಾಡಿದ್ದಾರೋ ಈಗ ಶ್ರೀ ವಿಠ್ಠಲ್ ಬಾಬಾಜಿ ಅವರಿಂದ ತಿಳಿದುಕೊಳ್ಳೋಣವೆಂದು ಹೀಗೆ ಪ್ರಾರ್ಥಿಸಿದೆ. ಗುರುಗಳೇ, ಶ್ರೀಪಾದ ವಲ್ಲಭರ ದಿವ್ಯ ಸಂಕಲ್ಪವನ್ನು ಮತ್ತು ಅವರ ತೀರ್ಥಯಾತ್ರಾ ವಿಶೇಷಗಳನ್ನು ದಯವಿಟ್ಟು ನಮಗೆ ತಿಳಿಸಿರಿ ಎಂದು ಕೇಳಲು, ಅದಕ್ಕೆ ಶ್ರೀ ಬಾಬಾಜಿಯವರು, ಹೇ ಪರಮೇಶ್ವರನೇ, ತ್ರಿಗುಣಾತೀತನಾದ ಸಕಲ ಲೋಕೋರಾಧ್ಯನೇ, ನಿನ್ನ ಲೀಲೆಗಳು ನಿನಗೇ ಗೊತ್ತಿರುತ್ತವೆ. ಅನಂತವಾದ ನಿನ್ನ ಲೀಲೆಗಳನ್ನು ಸಂಪೂರ್ಣವಾಗಿ ಬಲ್ಲವರು ಯಾರೂ ಇಲ್ಲ. ಆದರೆ ನಿನ್ನ ಅನುಗ್ರಹದಿಂದ ನಾನು ನೋಡಿರುವಷ್ಟು ಮಾತ್ರ ವಿವರಿಸಬಲ್ಲೆನು. ಸ್ವಾಮಿ ಶ್ರೀಪಾದ ವಲ್ಲಭನೇ, ಶರಣು ಶರಣು ಎಂದು ಕಣ್ಮುಚ್ಚಿಕೊಂಡು ಪ್ರಾರ್ಥಿಸಿ ತಲೆಯಾಡಿಸುತ್ತಾ ಹೀಗೆ ಹೇಳತೊಡಗಿದರು. ಧಾರ್ಮಿಕರೇ, ಶ್ರೀಪಾದ ಸ್ವಾಮಿಗಳು ಮನೆಯನ್ನು ಬಿಟ್ಟು ಹೊರಡುವ ಸಮಯದಲ್ಲಿ ತನ್ನ ಅಣ್ಣಂದಿರಿಗೆ ಅಂಗವಿಕಲತೆಯನ್ನು ದೂರ ಮಾಡಿದ ಸಂಘಟನೆಯನ್ನು ನೋಡಿದವರು, ವಿಷಯ ತಿಳಿದವರು, ಅದಕ್ಕೆ ಮೊದಲು ವೇದ ವಿವರಣೆಗಳನ್ನು ಕೇಳುತ್ತಿದ್ದ ಪಂಡಿತರು, ಇನ್ನೂ ಕೆಲ ಬಂಧುಗಳು ಶ್ರೀ ಸ್ವಾಮಿಯವರ ಸುತ್ತಲೂ ಸೇರಿದರು. ಅವರೆಲ್ಲರೂ ಸ್ವಾಮಿಗಳು ತಮ್ಮ ನಿರ್ಣಯದಂತೆ ನಡೆಯುತ್ತಿದ್ದರೆ ಅವರನ್ನು ಹಿಂಬಾಲಿಸುತ್ತಾ ಪೀಠಾಪುರ ಗ್ರಾಮದ ಉತ್ತರಕ್ಕೆ ಸ್ವಲ್ಪ ದೂರದವರೆಗೆ ಹೋಗಿ ಅವರನ್ನು ಬೀಳ್ಕೊಟ್ಟು ಮನಸ್ಸಿಲ್ಲದ ಮನಸ್ಸಿನಿಂದ ಹಿಂತಿರುಗಿದರು. ಶ್ರೀಪಾದರು ಸ್ವಲ್ಪ ದೂರ ಹೋಗಿ ತಮ್ಮೊಂದಿಗೆ ಬಂದಿದ್ದವರೆಲ್ಲರಿಗೂ ಹೋಗಿ ಬರುತ್ತೇನೆಂದು ಹೇಳಿ ಎಲ್ಲರನ್ನೂ ಬಿಟ್ಟು ಇನ್ನೂ ಸ್ವಲ್ಪ ದೂರ ಹೋದ ನಂತರ ತಮ್ಮ ಯೋಗ ಶಕ್ತಿಯಿಂದ ಕಾಶಿ ಕ್ಷೇತ್ರವನ್ನು ಸೇರಿದರು. ಗಂಗಾ ನದಿ ತೀರದಲ್ಲಿ ಗಂಗಾ ಮಾತೆಯನ್ನು ಪ್ರಾರ್ಥಿಸಿ, ಪೂಜಿಸಿ, ಸ್ತುತಿಸಿ ಸ್ನಾನವನ್ನು ಮಾಡಲು ಉಪಕ್ರಮಿಸಿದಾಗ ಗಂಗಾ ಮಾತೆಯು ಪ್ರತ್ಯಕ್ಷಳಾಗಿ ಕೈ ಮುಗಿದು ನಮಸ್ಕರಿಸುತ್ತಾ, ಸ್ವಾಮಿ, ತಮ್ಮ ಬರುವಿಕೆಗಾಗಿ ಎದುರು ನೋಡುತ್ತಿದ್ದೆನು. ನನ್ನ ಮೇಲೆ ಕರುಣೆಯಿಟ್ಟು ಬಂದು ನನ್ನನ್ನು ಪವಿತ್ರೀಕರಿಸಿರುವಿರಿ. ಧನ್ಯಳಾದೆ. ದೇವದೇವನೇ, ಎಷ್ಟೋ ಪಾಪಾತ್ಮರು ನನ್ನಲ್ಲಿ ಮುಳುಗಿ ತಮ್ಮ ತಮ್ಮ ಪಾಪಗಳನ್ನು ಕಳೆದುಕೊಳ್ಳುವರು. ಆ ಪಾಪಗಳನ್ನು ಹೋಗಲಾಡಿಸಿಕೊಳ್ಳಲು ತಮ್ಮಂತಹ ಮಹನೀಯರ ಪಾದ ಸ್ಪರ್ಶಕ್ಕಾಗಿ ಪರಿತಪಿಸುತ್ತಿದ್ದೆನು. ನನ್ನ ಮೇಲೆ ಕೃಪೆಯಿಟ್ಟು ಬಂದು ನನ್ನನ್ನು ಪಾವನಗೊಳಿಸಿರುವಿರಿ. ಇದೇ ರೀತಿಯ ದಯೆಯಿಂದ ನಿರಂತರವಾಗಿ ನನ್ನನ್ನು ಅನುಗ್ರಹಿಸಿರೆಂದು ಪ್ರಾರ್ಥಿಸಿದಳು. ಶ್ರೀಪಾದರು ಗಂಗಾ ಮಾತೆಯನ್ನು ಆಶೀರ್ವದಿಸಿ ಮಂದಹಾಸವನ್ನು ಬೀರಿದರು. ಸ್ನಾನಾನುಷ್ಠಾನಗಳನ್ನು ಮುಗಿಸಿ ಒಬ್ಬ ಸಾಮಾನ್ಯ ಸಾಧಕನಂತೆ ಕಾಶಿ ವಿಶ್ವೇಶ್ವರನನ್ನು ದರ್ಶಿಸಿ ಆ ಕ್ಷೇತ್ರದಲ್ಲಿ 3 ದಿನಗಳ ಕಾಲ ತಂಗಿದರು. ಅವರಿಗೆ ಭಿಕ್ಷೆಯನ್ನು ಕೊಡಲು ಮಾತಾ ಅನ್ನಪೂರ್ಣೆಯು ಎಷ್ಟೋ ಸಂತೋಷದಿಂದ ಮುಂದೆ ಬಂದಳು. ಅಲ್ಲಿಯೇ ಇರುತ್ತಿದ್ದ ಕೆಲ ಯೋಗಿಗಳು ಸ್ವಾಮಿಯನ್ನು ದರ್ಶಿಸಿ ಸ್ತುತಿಸಿ ಅವರ ಜ್ಞಾನ ಬೋಧೆಯನ್ನು ಕೇಳಿದರು. ಶ್ರೀ ಸ್ವಾಮಿಗಳು ಯೋಗಿಗಳಿಗೆ ಯೋಗವನ್ನು ಪ್ರಸಾದಿಸಿದರು. ಸಾಧಕರಿಗೆ ಯೋಗ ರಹಸ್ಯಗಳನ್ನು ಬೋಧಿಸಿ ಅವರಿಗಿದ್ದ ಸಂದೇಹಗಳನ್ನು ನಿವಾರಿಸಿದರು. ಶ್ರೀಪಾದರ ದಿವ್ಯ ಶಕ್ತಿಯನ್ನು ಅನುಗ್ರಹಿಸಲ್ಪಟ್ಟವರು ಮಾತ್ರವೇ ಗ್ರಹಿಸಿದರು. ಕಾಶಿ ಕ್ಷೇತ್ರದಲ್ಲಿ ಅನೇಕ ಮಂದಿ ಸಾಧು, ಸನ್ಯಾಸಿಗಳು, ಬ್ರಹ್ಮಚಾರಿಗಳು ಯೋಗ ಸಾಧನೆಯನ್ನು ಮಾಡುತ್ತಿದ್ದರು. ಅವರಲ್ಲಿ ಶ್ರೀ ಸಚ್ಚಿದಾನಂದ ಸರಸ್ವತಿ ಎಂಬ ಯೋಗೀಶ್ವರನು ಶ್ರೀಪಾದರನ್ನು ಅನುಸರಿಸುತ್ತಾ ಅವರ ಬೋಧೆಗಳನ್ನು ಸಂಪೂರ್ಣವಾಗಿ ತಿಳಿದುಕೊಂಡನು. ಶ್ರೀಪಾದರು ಕಾಶಿಯನ್ನು ಬಿಟ್ಟು ಹೋಗುತ್ತಾರೆಂದು ತಿಳಿದು, ಮಹಾತ್ಮರೇ, ನಮಗೆ ತಮ್ಮ ಆದೇಶವೇನು? ಸಾಧನೆಯಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದ ಈ ಸಾಧಕರಿಗೆ ತಮ್ಮ ದರ್ಶನ ಮಾತ್ರದಿಂದಲೇ ಈ ಸಮಸ್ಯೆಗಳೆಲ್ಲವೂ ದೂರವಾಗಿವೆ. ಅವರೆಲ್ಲರೂ ಪೂರ್ಣ ಯೋಗದ ದಾರಿಯಲ್ಲಿದ್ದಾರೆ. ತಂದೆಯೇ, ತಮ್ಮ ಸಹವಾಸ, ಸಾಂಗತ್ಯ ನಮಗೆ ಯಾವಾಗಲೂ ಬೇಕು. ಪುನಃ
ತಮ್ಮ ದರ್ಶನ ಭಾಗ್ಯವು ಯಾವಾಗ ಲಭಿಸುತ್ತದೆ? ದಯವಿಟ್ಟು ತಿಳಿಸಿರಿ. ತಾವು ಎಲ್ಲಿದ್ದರೂ ನಮ್ಮನ್ನು ಮರೆಯದೆ ಕಾಪಾಡಿರಿ ಎಂದಾಗ ಶ್ರೀಪಾದರು ಮಂದಹಾಸದಿಂದ ತಪ್ಪದೆ ದರ್ಶನವು ಲಭಿಸುತ್ತದೆ. ಎಲ್ಲವೂ ವಿಶ್ವೇಶ್ವರನ ದಯೆ ಎನ್ನುತ್ತಾ ಅವರಿಂದ ಬೀಳ್ಕೊಂಡು ಅದೃಶ್ಯರಾಗಿ ಹರಿದ್ವಾರ್ ಕ್ಷೇತ್ರವನ್ನು ಸೇರಿದರು. ಹರಿದ್ವಾರ್ ಮಹಾತ್ಮರು ಯಾವುದನ್ನು ಆಚರಿಸುವರೋ ಅದನ್ನೇ ಇತರರು ಅನುಸರಿಸುವರು. ಆದುದರಿಂದ ಶ್ರೀಪಾದರು ಸಾಕ್ಷಾತ್ ತ್ರಿಮೂರ್ತಿ ಸ್ವರೂಪಿಗಳಾಗಿದ್ದರು, ಓಂಕಾರ ಸ್ವರೂಪಿಯಾಗಿದ್ದರು. ಜನರ ಹಿತಕ್ಕೋಸ್ಕರ ಗಂಗಾ ಮಾತೆಯನ್ನು ಯಥಾವಿಧಿಯಿಂದ ಪೂಜಿಸಿ, ಓ ಗಂಗಾ ಮಾತೆಯೇ, ಸಗರನ ಪುತ್ರರನ್ನು ಪಾವನಗೊಳಿಸಲು ಭಗೀರಥನ ಪ್ರಾರ್ಥನೆಯನ್ನು ಆಲಿಸಿ ಈ ಭೂಮಿಗೆ ಬಂದಿರುವೆಯಲ್ಲದೆ ಪಾತಾಳದಲ್ಲಿ ಭಸ್ಮ ರಾಶಿಗಳಾಗಿ ಬಿದ್ದಿದ್ದ ಅವರೆಲ್ಲರಿಗೂ ಸದ್ಗತಿಯನ್ನು ನೀಡಿರುವೆಯಲ್ಲವೇ? ಓ ಭಾಗೀರಥಿಯೇ, ನಿನಗಾಗಿ ಎಷ್ಟೋ ದೂರದಿಂದ ಶ್ರಮಿಸಿ ಬಂದಿರುವ ನಾವು ನಿನ್ನ ಮಕ್ಕಳು, ನಮ್ಮನ್ನು ಪುನೀತರನ್ನಾಗಿ ಮಾಡಮ್ಮ ಎಂದು ಎಲ್ಲರಿಗಾಗಿ ಪ್ರಾರ್ಥಿಸಲು ಗಂಗಾ ಮಾತೆಯು ಅವರಿಗೆ ನಮಸ್ಕರಿಸಿದಳು. ಆಗ ಆ ಪ್ರದೇಶದಲ್ಲಿ ಗುಪ್ತವಾಸಿಗಳಾಗಿರುವ ಅನೇಕ ಮಂದಿ ಯೋಗಿಗಳು ಮಹಾತ್ಮರು ಶ್ರೀಪಾದರಿಗೆ ಮಾತ್ರ ಕಾಣಿಸುವಂತೆ ಪ್ರಕಟವಾಗಿ ಕೈಮುಗಿದು, ಓ ಭಗವಂತನೇ, ದೀನ ದಯಾಳುವೆ, ದತ್ತಪ್ರಭುವೆ, ಈ ರೂಪದಲ್ಲಿ ನಮಗೆ ದರ್ಶನವನ್ನು ನೀಡಿರುವೆ, ನಾವು ಧನ್ಯರು. ಸ್ವಾಮಿ, ಅನಸೂಯ ಮಾತೆಯನ್ನು ಅತ್ರಿ ಮಹರ್ಷಿಗಳನ್ನು ಅನುಗ್ರಹಿಸಿದ ದತ್ತಪ್ರಭುವೆ, ನಿನ್ನನ್ನು ದರ್ಶಿಸಬೇಕಾದರೂ ಅನುಸರಿಸಬೇಕಾದರೂ ಸಾಮಾನ್ಯರಿಗೆ ಸಾಧ್ಯವೇ? ಸ್ವಾಮಿ, ಆ ಕಾಲದಲ್ಲಿ ನಿನ್ನ ದರ್ಶನವು ಮಹಾ ದುರ್ಲಭವಾಗಿತ್ತು. ಈ ಕಲಿಯುಗದಲ್ಲಿ ನಿನಗೋಸ್ಕರ ತಪಸ್ಸು ಮಾಡಲು ಸಾಮರ್ಥ್ಯವಿಲ್ಲದ ದೀನರಿಗೆ ಸುಲಭವಾಗಿ ದರ್ಶನವೀಯಲು ಇಂತಹ ರೂಪವನ್ನು ಧರಿಸಿರುವೆಯಾ ಸ್ವಾಮಿ? ಕರುಣಾಸಾಗರನೆ, ನಿನ್ನ ಲೀಲೆಗಳು ಅಪಾರವಾಗಿದ್ದು ನಿನ್ನ ನಾಮವೇ ಮಹಾಮಂತ್ರವಾಗಿ ಈ ಕಲಿಯುಗದಲ್ಲಿನ ಭಕ್ತರಿಗೆ ಸನ್ಮಾರ್ಗವನ್ನು, ಮುಮುಕ್ಷುಗಳಿಗೆ ಮೋಕ್ಷವನ್ನು ಪ್ರಸಾದಿಸಲಿ. ಸನಕ ಸನಂದನಾದಿಗಳು ಆದಿಶೇಷನೂ ಕೂಡ ಆ ನಿನ್ನ ಮಹಿಮೆಯನ್ನು ಕೀರ್ತಿಸಲಾರರು. ನಮ್ಮ ಕಣ್ಣುಗಳಿಗೆ ಹಬ್ಬವಾಗಿರುವ ಈ ನಿನ್ನ ರೂಪವು ವರ್ಣನಾತೀತವಾಗಿರುವುದು. ನಮ್ಮನ್ನು ಧನ್ಯರಾಗಿಸಿರುವೆ ಎಂದು ಪ್ರಾರ್ಥಿಸಿದರು. ಋಷಿಕೇಶ್ ಅಲ್ಲಿ ಒಬ್ಬ ಸಾಧಾರಣ ಯೋಗಿಯಂತೆ ತ್ರಿವೇಣಿ ಘಾಟ್ನಲ್ಲಿ ಗಂಗಾ ಸ್ನಾನವನ್ನು ಮಾಡಿ ಧ್ಯಾನಮಗ್ನರಾದರು. ಅಲ್ಲಿ ಓಡಾಡುವವರೆಲ್ಲರೂ ಈ 16 ವರ್ಷದ ಬಾಲಯೋಗಿಯ ಅಪೂರ್ವ ಸೌಂದರ್ಯವನ್ನು ನೋಡಿ ಆಶ್ಚರ್ಯಪಟ್ಟರು. ಆದರೆ ಧ್ಯಾನಭಂಗವನ್ನುಂಟು ಮಾಡಬಾರದೆಂದು ದೂರದಿಂದಲೇ ನಮಸ್ಕರಿಸುತ್ತಿದ್ದರು. ಶ್ರೀಪಾದರು ಮಧ್ಯಾಹ್ನದ ವೇಳೆಯಲ್ಲಿ ಕೆಲ ಮನೆಗಳಿಂದ ಭಿಕ್ಷೆಯನ್ನು ಸ್ವೀಕರಿಸಿ ನೈವೇದ್ಯವನ್ನು ಮಾಡಿದ ನಂತರ ಸಕಲ ಜೀವಿಗಳ ಪ್ರೀತ್ಯರ್ಥವಾಗಿ ಸ್ವಲ್ಪ ಭಾಗವನ್ನು ಅರ್ಪಣೆ ಮಾಡಿ ಉಳಿದದ್ದನ್ನು ತಾವು ಸ್ವೀಕರಿಸುತ್ತಿದ್ದರು. ಸನ್ಯಾಸಿಗಳು, ಸಾಧುಗಳು ಭಿಕ್ಷೆಯನ್ನು ತಂದು ಹೀಗೆಯೇ ಮಾಡಬೇಕು. ಕರತಲ ಭಿಕ್ಷೆಯನ್ನು ಮಾಡುವವರು ಮಾತ್ರ 3 ಅಥವಾ 5 ಮನೆಗಳಲ್ಲಿ ಭಿಕ್ಷೆಯನ್ನು ಬೇಡಿ ಕರತಲದಲ್ಲಿ ಸ್ವೀಕರಿಸಿ ಆಗಿಂದಾಗ್ಗೆ ಆತ್ಮಾರಾಮನನ್ನು ಸ್ಮರಿಸಿ ಸಮರ್ಪಿಸಿಕೊಳ್ಳುವರು. ಪುನಃ ಮಾರನೆಯ ದಿನ ಮಧ್ಯಾಹ್ನ ಮಾತ್ರವೇ ಭಿಕ್ಷೆಗೆ ಹೋಗುವರು. ಕೆಲವರು ಭಿಕ್ಷೆಯನ್ನು ಯಾಚಿಸದೆ ತಾವಿರುವ ಸ್ಥಳದಲ್ಲಿಯೇ ಏನು ಪ್ರಾಪ್ತಿಯಾಗುವುದೋ ಅದನ್ನೇ ಈಶ್ವರ ಪ್ರಸಾದವೆಂದು ಭಾವಿಸಿ ತಿನ್ನುವರು. ಯಾರಾದರೂ ತಿಂದು ಉಳಿದ ಪದಾರ್ಥವನ್ನು ಕೊಟ್ಟರು ದೈವ ಪ್ರಸಾದವೆಂದು ಭಾವಿಸಿ ಭುಜಿಸುವರು. ಅವರೇ ಅವಧೂತರು. ಅವರಿಗೆ ಎಂಜಲು ದೋಷವಿರುವುದಿಲ್ಲ. ಸಾಧಾರಣವಾಗಿ ಗೃಹಸ್ಥರು ಎಲ್ಲಾ ಪದಾರ್ಥಗಳನ್ನು ಒಂದು ಊಟದ ಎಲೆಯಲ್ಲಿ ಬಡಿಸಿ ದೇವರಿಗೆ ನೈವೇದ್ಯವನ್ನಿಟ್ಟು ಅದನ್ನು ಬ್ರಹ್ಮಚಾರಿಗಳಿಗಾಗಲಿ ಭಿಕ್ಷುಕರಿಗಾಗಲಿ ಕೊಡುವುದು ಪದ್ಧತಿ. ಕೆಲವರು ಅತಿಥಿ ಸತ್ಕಾರವನ್ನು ಮಾಡದೆ ತಾವು ತಿನ್ನುವುದಿಲ್ಲವೆಂಬ ವ್ರತವನ್ನು ಮಾಡುವರು. ಈ ಭಿಕ್ಷೆಯ ಸ್ವೀಕಾರವಾಗಲಿ ಭಿಕ್ಷಾ ಪ್ರದಾನವಾಗಲಿ ಈಶ್ವರಾರ್ಪಣವಾಗಿಯೇ ನಡೆದಾಗ ಇಬ್ಬರು ಮುಕ್ತಿಯನ್ನು ಹೊಂದುವರು. ಇದನ್ನೇ ಗೃಹಸ್ಥರು ತಿಳಿಯಬೇಕು. ಬದರಿ ಕ್ಷೇತ್ರ. ಶ್ರೀಪಾದರು ಬದರಿ ಕ್ಷೇತ್ರವನ್ನು ಸೇರಿದೊಡನೆಯೇ ಅಲ್ಲಿ ಎಷ್ಟೋ ಮಂದಿ ಅದೃಶ್ಯ ಯೋಗಿಗಳು, ಸಾವಿರಾರು ವರ್ಷಗಳಿಂದ ತಪೋನಿಷ್ಠೆಯಲ್ಲಿರುವವರು, ಪೂಜ್ಯ ಶ್ರೀ ಸರ್ವೇಶ್ವರಾನಂದ ಸ್ವಾಮಿಗಳು, ಪೂಜ್ಯ ಶ್ರೀ ನಿತ್ಯಾನಂದ ಸ್ವಾಮಿಗಳು, ಪೂಜ್ಯ ಶ್ರೀ ನಿರಂಜನಾನಂದ ಸ್ವಾಮಿಗಳು ಮತ್ತು ದತ್ತ ಸಂಪ್ರದಾಯಿಗಳು, ನಾಥ ಸಂಪ್ರದಾಯಿಗಳು, ಅಘೋರ ಸಂಪ್ರದಾಯಿಗಳು ಆದ ಅನೇಕರು ಪ್ರಕಟವಾಗಿ, ಓ ದತ್ತ ಪ್ರಭುವೆ,
ದೇವಾಧಿದೇವನೇ, ವಿಶ್ವಕರ್ತನೆ, ವಿಶ್ವಭೋಕ್ತನೆ, ವಿಶ್ವಂಭರನೆ, ಏಕಮೇವಾದ್ವಿತೀಯನೇ, ಪರಬ್ರಹ್ಮಣೆ. ನಿನ್ನ ತತ್ವವನ್ನು ತಿಳಿಯುವುದು ಯಾರಿಗೆ ಸಾಧ್ಯ? ಕಾರಣಗಳಿಗೆಲ್ಲ ಮೂಲ ಕಾರಣನು ನೀನೆ. ಕಾರ್ಯಕಾರಣ ಸ್ವರೂಪನೆ, ಸಕಲಾಯುಧಧರನೆ, ಧರ್ಮ ಸ್ಥಾಪಕನೆ, ಯಜ್ಞ ಪುರುಷನೆ, ಯಜ್ಞ ಫಲಪ್ರದಾತನೆ, ಕಲಿಯುಗಾವತಾರನೆ, ಕೋಟಿ ಚಂದ್ರ ಪ್ರಭಾಭಾಸಮಾನನೆ, ಆಶ್ರಿತ ಕರ್ಮ ಬಂಧು ವಿದೂರನೆ. ಹೇ ಶ್ರೀಪಾದ ಶ್ರೀ ವಲ್ಲಭನೆ, ನಿನ್ನ ಸುಂದರ ಸುಕುಮಾರ ಮಂಗಳಕರವಾದ ರೂಪವನ್ನು ನಮ್ಮಿಂದ ದರ್ಶಿಸಲ್ಪಡುವಂತೆ ಮಾಡಿ ಕೃತಾರ್ಥರನ್ನಾಗಿರಿಸಿರುವೆ ಎಂದು ಸ್ತುತಿಸಿದರು. ಅತ್ರಿ ಅನುಸೂಯ ಗರ್ಭ ಸಂಜಾತನಾದ ನೀನು 16 ವರ್ಷ ಪ್ರಾಯದವನಾಗಿ 16 ಕಳಪ್ರಪೂರ್ಣನಾಗಿ ಅವರನ್ನು ಸಂತೋಷಪಡಿಸಿ ಆ ಪ್ರಾಯದಲ್ಲಿಯೇ ನಿನ್ನ ರೂಪವನ್ನು ಸ್ಥಿರಪಡಿಸಿದೆ. ಅದೇ ರೀತಿಯಾಗಿ ಈಗ 16 ವರ್ಷ ಪ್ರಾಯದವನಾಗಿ ಯೋಗಿ ರೂಪದಲ್ಲಿ ನಿನ್ನ ತಂದೆ ತಾಯಿಗಳನ್ನು ಬಿಟ್ಟು ಲೋಕ ಕಲ್ಯಾಣಾರ್ಥವಾಗಿ ಬಂದಿರುವೆ. 16 ಕಳಪ್ರಪೂರ್ಣನಾಗಿ ನಮ್ಮ ಮನಸ್ಸಂತೋಷ ಪಡಿಸಿರುವೆ. ಈ ರೂಪವನ್ನು ಬದಲಿಸದೆ ಹೀಗೆಯೇ ಸಂಚರಿಸುವೆನೆಂದು ನಮಗೆ ವಾಗ್ದಾನ ಮಾಡು ಎಂದು ಪ್ರಾರ್ಥಿಸಿದರು. ನೀನು ಸಹಸ್ರ ಶೀರ್ಷನು, ಸಹಸ್ರಾಕ್ಷನು, ಸಹಸ್ರ ಬಾಹುವು, ಸಹಸ್ರ ಪಾದನು, ಯೋಗಿಯು ಭೋಗಿಯು ನೀನೇ ಆಗಿರುವೆ. ಈ ಜಗತ್ತಿನಲ್ಲಿರುವ ಐಶ್ವರ್ಯವೆಲ್ಲವೂ ನಿನ್ನದೇ, ನಿನ್ನದಲ್ಲದಿರುವುದು ಬೇರೇನೂ ಇಲ್ಲ. ಓ ಸಕಲ ಲೋಕೋರಾಧ್ಯನೇ, ನಿನ್ನ ಸಂದರ್ಶನದಿಂದ ನಮ್ಮ ತಪಸ್ಸುಗಳು ಪೂರ್ಣವಾಗಿವೆ, ನಮ್ಮ ಹೃದಯಗಳು ಸಂತೃಪ್ತಿಯನ್ನು ಹೊಂದಿವೆ. ಮಾಯಾಮಯನು, ಮಾಯಾತೀತನೂ ನೀನೆ, ತ್ರಿಗುಣಾತ್ಮಕನು, ತ್ರಿಗುಣಾತೀತನೂ ನೀನೆ. ನಿನ್ನ ದಯಾರಸದ ಒಂದು ಬಿಂದುವು ಸಿಕ್ಕಿದರೂ ಪಾಪಿಯ ಜನ್ಮವು ಪಾವನವಾಗುವುದು. ಕೇವಲ ದೀನ ಜನೋದ್ಧಾರಕ್ಕಾಗಿ ಬೇಕಾದ ರೀತಿಯಲ್ಲಿ ರೂಪಧಾರಣೆ ಮಾಡಬಲ್ಲವನು ನೀನೊಬ್ಬನೇ ಆಗಿರುವೆ. ದೇವದೇವನೇ, ಅದ್ವೈತವಾಗಿ ಅಪೂರ್ಣವಾಗಿ ಅಪ್ರಮೇಯವಾಗಿ ಪ್ರಕಾಶಿಸುವ ನಿನ್ನ ದಿವ್ಯ ತೇಜೋಮಯ ರೂಪವು ಸಾಕಾರವಾದಾಗ ಯೋಗಿಗಳೂ ಸಹ ನಿನ್ನ ಮೋಹಾಂಬುದಿಯಲ್ಲಿ ಮುಳುಗುವರು. ನಿನ್ನ ಅನುಗ್ರಹದಿಂದಲೇ ನಿನ್ನ ಮಹತ್ವವನ್ನು ನಾವು ವಾಕ್ಕುಗಳಿಂದ ಸ್ತುತಿ ಮಾಡಬಲ್ಲವರಾಗಿದ್ದೇವೆ. ನೀನೆಲ್ಲಿರುವೆಯೋ ಅಲ್ಲಿ ಸಕಲ ತೀರ್ಥಗಳಿರುವುವು, ಸಕಲ ದೇವತೆಗಳೂ ಇರುವರು. ಸರ್ವಾಂತರ್ಯಾಮಿಯಾದ ನೀನು ಭಕ್ತರಿಗೆ ಶ್ರೇಯಸ್ಸನ್ನು ಅನುಗ್ರಹಿಸುವುದೇ ನಿನ್ನ ದೀಕ್ಷೆಯಾಗಿದೆ. ಏಕ ಅನೇಕ ಗುಣ ನಿರ್ಗುಣಗಳೇ ಅಲ್ಲದೆ ಗುಣಾತೀತನಾಗಿ ಯಾರಿಗೂ ತಿಳಿಯದ ಅನಂತ ಗುಣಗಳಿಂದ ಪ್ರಕಾಶಿಸುತ್ತಿರುವೆ ಎಂದು ಮನಸ್ಫೂರ್ತಿಯಾಗಿ ಕೊಂಡಾಡಿದರು. ಬದರಿ ಕ್ಷೇತ್ರವು ಭಾರತದ ಸರ್ವಶ್ರೇಷ್ಠವಾದ ಪುಣ್ಯಕ್ಷೇತ್ರವೆಂದು ಹೇಳಲ್ಪಟ್ಟಿದೆ. ಈ ಕ್ಷೇತ್ರದ ಪ್ರಭಾವ ಮತ್ತು ವರ್ಣನೆಯನ್ನು ಮಹಾಭಾರತ, ಹರಿವಂಶ, ಭಾಗವತ ಮುಂತಾದ ಇತಿಹಾಸಗಳಲ್ಲಿ ವಿಪುಲವಾಗಿ ವರ್ಣಿಸಲಾಗಿದೆ. ಭಾಗವತವು ಇದನ್ನು ಭರತಖಂಡದ ಆಧ್ಯಾತ್ಮಿಕ ರಾಜಧಾನಿ ಎಂದು ಹೊಗಳಿದೆ. ಅಲ್ಲಿಗೆ ಸೇರಿದವರು ಸಹಜವಾಗಿಯೇ ಕೋರಿಕೆಗಳಿಂದ ಮುಕ್ತಿ ಹೊಂದುವರೆಂದು, ಗುರಿಯನ್ನು ಮುಟ್ಟಲು ಬದರಿ ಯಾತ್ರೆಯನ್ನು ಮಾಡುವುದು ಅನಿವಾರ್ಯವೆಂದು ಕೆಲವರು ತಿಳಿಸಿದ್ದಾರೆ. ಅಲ್ಲಿನ ಅಧಿದೇವತೆ ನಾರಾಯಣನೇ. ಇಲ್ಲಿನ ಗಂಗೆಗೆ ಅಲಕನಂದ ಎಂದು ಹೆಸರು. ಅಲ್ಲಿರುವ ಅವಳ ಜಲವು ಅನೇಕ ಔಷಧ ಸಸ್ಯ ಲತೆಗಳ ಮೂಲಕ ಹರಿಯುತ್ತಾ ಬೆಟ್ಟಗಳ ಮೇಲಿಂದ ಧುಮುಕುತ್ತಾ ಕೆಲವು ಕಡೆ ವೇಗವಾಗಿ ಪ್ರವಹಿಸುವುದು. ಶ್ರೀಮನ್ನಾರಾಯಣನ ಪಾದ ಪದ್ಮಗಳಲ್ಲಿ ಹುಟ್ಟಿ ಆ ಪಾದಗಳನ್ನು ತೊಳೆಯುತ್ತಾ ಅಲ್ಲಿಂದ ಸ್ರವಿಸುತ್ತಾ ನಿರ್ಮಲ ಜಲವಾಹಿನಿಯಾಗಿ ನಮಗೆ ದರ್ಶನವನ್ನೀಯುತ್ತಾಳೆ. ಈ ಜಗತ್ತಿನಲ್ಲಿ ಸರ್ವಶ್ರೇಷ್ಠವಾದ ನದಿ ಎಂದು ಖ್ಯಾತಿಯಾಗಿದೆ. ಸಾಕ್ಷಾತ್ ನಾರಾಯಣನ ಪಾದೋದಕವೆಂದು ವ್ಯವಹರಿಸಲ್ಪಡುತ್ತದೆ. ಪ್ರಾಚೀನ ಯುಗಗಳಿಂದ ಧ್ರುವನು, ಪೃಥು ಮಹಾರಾಜನು, ಪ್ರಿಯವ್ರತ ಮಹಾರಾಜನು ಮೊದಲಾದವರು, ನಾರದಾದಿ ಮುನಿಗಳು, ಬ್ರಹ್ಮಾದಿ ದೇವತೆಗಳು ಕೂಡ ದರ್ಶಿಸಿ ಸೇವೆಯನ್ನು ಮಾಡಿದ ದಿವ್ಯ ಕ್ಷೇತ್ರವಾಗಿದೆ. ಆ ಕ್ಷೇತ್ರದಲ್ಲಿ ಇಂದ್ರನಿಂದ ಪ್ರೇರೇಪಿಸಲ್ಪಟ್ಟ ಅಪ್ಸರೆಯರು ನಾರಾಯಣನೆಂಬ ಮುನಿಯ ತಪೋಭಂಗವನ್ನು ಮಾಡಲಾರದೆ ಹೋದರು. ಅವರಿಗಿಂತಲೂ ಸೌಂದರ್ಯವತಿಯಾದ ಊರ್ವಶಿ ಎಂಬುವವಳನ್ನು ತನ್ನ ತೊಡೆಯಿಂದ ಸೃಷ್ಟಿಸಿ ತೋರಿಸಲು ಆ ಅಪ್ಸರೆಯರು ನಾಚಿಕೊಳ್ಳಲು ಇಂದ್ರನು ಬಂದು
ಕ್ಷಮೆಯಾಚಿಸಿದಾಗ ಅವನಿಗೆ ನಾರಾಯಣ ಮುನಿಯು ಊರ್ವಶಿಯನ್ನು ಬಹುಕರಿಸಿದನು. ಅಲ್ಲಿ ಪುರುಷರಿಗೆ ಸ್ತ್ರೀಯರ ಬಗ್ಗೆ ಪುತ್ರಿಕಾ ಭಾವ ಅಥವಾ ಮಾತೃಭಾವ ಉಂಟಾಗಿ ಕಾಮಜಯವು ಪ್ರಾಪ್ತಿಸುವುದು. ಆದುದರಿಂದ ಬದರಿ ಕ್ಷೇತ್ರದ ದರ್ಶನವನ್ನು ಮಾಡಿ ನಿವಾಸವನ್ನು ಮಾಡುವವರಿಗೆ ಕಾಮಜಯವು ಕಟ್ಟಿಟ್ಟ ಬುತ್ತಿ ಎಂದು ಪುರಾಣ ವಾಕ್ಯವಿದೆ. ಅಲ್ಲಿನ ಶ್ರೀಮನ್ನಾರಾಯಣ ಮೂರ್ತಿಯು ಚತುರ್ಭುಜಗಳುಳ್ಳವನಾಗಿ ಮೇಲಿನ 2 ಕೈಗಳು ಶಂಖ ಚಕ್ರಗಳಿಂದ ಕೂಡಿ ಕೆಳಗಿನ 2 ಕೈಗಳು ತೊಡೆಯ ಮೇಲೆ ಚಿನ್ಮುದ್ರೆಯಿಂದ ಕೂಡಿದ್ದು ಪದ್ಮಾಸನದಲ್ಲಿ ಧ್ಯಾನ ನಿಷ್ಠೆಯಲ್ಲಿರುವುದು. ಆ ಮೂರ್ತಿಯ ಸುತ್ತಲೂ ನಾರದ, ಉದ್ಧವ, ಕುಬೇರ, ಲಕ್ಷ್ಮಿ, ಗಣೇಶರು ದರ್ಶನವನ್ನೀಯುವರು. ಅದೃಶ್ಯ ಯೋಗಿಗಳೆಲ್ಲರೂ ಶ್ರೀಪಾದ ಸ್ವಾಮಿಯನ್ನು ಸ್ತುತಿಸಿ ಅವರ ಆಶೀರ್ವಾದವನ್ನು ಹೊಂದಿ ಅಂತರ್ಧಾನರಾದರು. ಅಲ್ಲಿಯೇ ವಾಸಿಸುವ ಸದಾನಂದ ಬ್ರಹ್ಮಚಾರಿ ಎಂಬ ಸಾಧಕರೊಬ್ಬರು ತನ್ನ ಶಿಷ್ಯರೊಂದಿಗೆ ಬಂದು ಶ್ರೀಪಾದರನ್ನು ದರ್ಶಿಸಿ ಪಾದಾಭಿವಂದನೆಯನ್ನು ಮಾಡಿದರು. ಶ್ರೀಪಾದರ ಮುಖಮಂಡಲದಲ್ಲಿ ತೇಜಸ್ಸನ್ನು ಅವರ ತಪೋ ಮಹಿಮೆಯೆಂದು ಗುರುತಿಸಿ ಉಚಿತಾಸನದ ಮೇಲೆ ಕುಳ್ಳಿರಿಸಿ, ಹೇ ಭಗವಾನ್, ತಮ್ಮ ದರ್ಶನ ಮಾತ್ರದಿಂದಲೇ ನಮಗೆ ದಿವ್ಯಾನಂದ ಉಂಟಾಗುತ್ತಿದೆ. ನಮ್ಮ ಸಾಧನೆಗಳು ಪ್ರಾರಂಭ ದಶೆಯಲ್ಲಿಯೇ ಇವೆ. ತಾವು ದಯವಿಟ್ಟು ನಮಗೆ ಮಾರ್ಗದರ್ಶನವನ್ನು ಮಾಡಬೇಕೆಂದು ತಮ್ಮ ಪಾದಾರವಿಂದಗಳಲ್ಲಿ ಶರಣಾಗಿದ್ದೇವೆ. ಶ್ರೀಮತ್ ಪರಂ ಬ್ರಹ್ಮಗುರುಂ ಸ್ಮರಾಮಿ, ಶ್ರೀಮತ್ ಪರಂ ಬ್ರಹ್ಮಗುರುಂ ಭಜಾಮಿ, ಶ್ರೀಮತ್ ಪರಂ ಬ್ರಹ್ಮಗುರುಂ ವದಾಮಿ, ಶ್ರೀಮತ್ ಪರಂ ಬ್ರಹ್ಮಗುರುಂ ನಮಾಮಿ. ಓ ಪರಬ್ರಹ್ಮ ಗುರುವರ್ಯನೇ, ನಿನ್ನ ನಾಮವನ್ನೇ ಸ್ಮರಿಸುವೆವು, ನಿನ್ನ ಪಾದಗಳನ್ನೇ ಭಜಿಸುವೆವು, ನಿನ್ನ ಲೀಲೆಗಳನ್ನೇ ಹೇಳಿಕೊಳ್ಳುವೆವು, ನಿನಗೆ ನಮಸ್ಕಾರಗಳನ್ನರ್ಪಿಸುವೆವು. ನೀನಲ್ಲದೆ ನಮ್ಮನ್ನಾದರಿಸುವ ಪರಮಗುರುವೂ ಇಲ್ಲ ಎಂದು ಸ್ತುತಿಸಿದರು. ಈ ಅಧ್ಯಾಯವು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ.